ಇದು ಮೊದಲ ದೃಶ್ಯ ಆದ್ರೆ ಇನ್ನು ಎರಡನೇ ದೃಶ್ಯ ಭಯಾನಕವಾಗಿದೆ. ತೆಹರಾನ್ನಲ್ಲಿ ಬಾಂಬ್ಗಳ ಸುರಿಮಳೆ, ಎಲ್ಲಿ ನೋಡಿದ್ರೂ ಕೂಡ ಬಾಂಬ್ಗಳ ಸುರಿಮಳೆ ಆಗ್ತಾ ಇದೆ. ಖಮೇನಿಯ ಹತ್ಯೆ ಬಳಿಕವೂ ಇಸ್ರೇಲ್ನ ಭೀಕರ ದಾಳಿ ನಿಂತಿಲ್ಲ. ಖಮೇನಿ ಹತ್ಯೆ ಆದ ನಂತರ ಎಲ್ಲೊಂದ್ ಕಡೆ ಇಸ್ರೇಲ್ ಸೈಲೆಂಟ್ ಆಗುತ್ತೆ, ಅಮೆರಿಕ ಸುಮ್ನಾಗುತ್ತೆ ಅಂತ ಹೇಳಿ ಅನ್ಕೊಂಡಿದ್ವಿ. ಬಟ್ ಸೈಲೆಂಟ್ ಆಗಿಲ್ಲ. ಎರಡು ರಾಷ್ಟ್ರಗಳು ನಿರಂತರವಾಗಿ ದಾಳಿಯನ್ನ ನಡೆಸ್ತಾ ಇದ್ದಾವೆ. ಇರಾನ್ ಮೇಲೆ ಅಲೆಗಳಂತೆ ಬಂದೆರಗಿದಾವೆ ಇಸ್ರೇಲ್ನ ಕ್ಷಿಪಣಿ. ರಾಜಧಾನಿ ತೆಹರಾನ್ ಮೇಲೆ ಬಾಂಬ್ಗಳ ಸುರಿಮಳೆಗೈಯಲಾಗಿದೆ. ಫ್ರೀಡಮ್ ಟವರ್ ಬಳಿ ಬೆಂಕಿಯ ಕೆನ್ನಾಲಿಗೆ ಚಾಚಿಕೊಂಡಿರೋದು ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಇರಾನ್ನ F-4, F-5 ಯುದ್ಧ ವಿಮಾನಗಳು ಧ್ವಂಸ ಆಗಿದ್ದಾವೆ. ಇಸ್ರೇಲ್ ಭೀಕರ ದಾಳಿಗೆ ಬೆಂಕಿ ಉಂಡೆಯಾಗಿ ಹೋಗಿದೆ ಈಗ ಇರಾನ್. موشک رو دیدی؟ این همونجا بود. وای بازم خورد. الان وای تو همی زد. خدای من خدا. صدا و سیما ببین چی هیچی من هیچی داشتم یه بازم هیچی من هیچی داشتم یه بازم ಎಸ್, ಗಮನಿಸ್ತಿದ್ವಿ ನಾವು. ಎರಡನೆಯ ದೃಶ್ಯ ಇದು. ತೆಹರಾನ್ನಲ್ಲಿ ಬಾಂಬ್ಗಳ ಸುರಿಮಳೆಗೈದ್ರು. ಯಾವ ಲೆವೆಲ್ಗೆ ನಿರಂತರವಾಗಿ ಬಾಂಬ್ಗಳು ಬಿದ್ದಿದಾವಲ್ಲ, ಕಟ್ಟಡಗಳು ಧ್ವಂಸ ಆಗಿ ಹೋಗಿದಾವೆ. ಇಡೀ ಇರಾನ್ ಬೆಂಕಿ ಉಂಡೆ ಆಗಿ ಹೋಗಿದೆ. ಬೆಂಕಿ ಉಂಡೆ ಅಂತ ಅಂದ್ರೆ ಎಲ್ಲಿ ನೋಡಿದ್ರು ಕೂಡ ಬಾಂಬ್ ಬಿದ್ದಿದ್ರಿಂದ ಬೆಂಕಿ ಹತ್ತಿ ಉರಿತಾ ಇದೆ. ಇರಾನ್ನ ಪ್ರಜೆಗಳು ಪ್ರಾಣ ಉಳಿಸಿಕೊಳ್ಳೋದಕ್ಕಾಗಿ ಓಡ್ ಹೋಗ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಬಹಳಷ್ಟು ಅನ್ನೋ ಉನ್ಮಾದ. ಅಂದ್ರೆ ಇಸ್ರೇಲ್ ಮತ್ತು ಅಮೆರಿಕ ನಿರಂತರವಾಗಿ ದಾಳಿಯನ್ನು ನಡೆಸ್ತಾ ಇದೆ. ಯಾವಾಗ ಖಮೇನಿ ಹತ್ಯೆಯಾಗುತ್ತೋ ಆಗ ಸೈಲೆಂಟ್ ಆಗ್ತಾರೆ ಈ ಎರಡು ರಾಷ್ಟ್ರಗಳು ಅಂತ ಹೇಳಲಾಗ್ತಾ ಇತ್ತು. ಬಟ್ ಸೈಲೆಂಟ್ ಆಗಿಲ್ಲ. ಇದು ಎರಡನೇ ದೃಶ್ಯ ಆದ್ರೆ ಇನ್ನು ಮೂರನೇ ದೃಶ್ಯ ಇರಾನ್ ಪ್ರತೀಕಾರ. 7 ದೇಶಗಳ ಮೇಲೆ ದಾಳಿಯನ್ನ ಮಾಡಿರೋದು. ಇರಾನ್ ಏನಾದ್ರೂ ಸೈಲೆಂಟ್ ಆಗಿತ್ತಾ? ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ದಾಳಿ ನಡೆಸ್ತಾ ಇದೆ. ಸೈಲೆಂಟ್ ಆಗಿರಬೇಕು ಅಂತ ಸೈಲೆಂಟ್ ಆಗಿದೆಯಾ? ಇಲ್ಲ. ಇರಾನ್ ಕೂಡ ಪ್ರತೀಕಾರವನ್ನ ತೀರಿಸಿಕೊಂಡಿದೆ, ಪ್ರತಿ ದಾಳಿಯನ್ನ ಮಾಡಿದೆ. 7 ದೇಶಗಳ ಮೇಲೆ ದಾಳಿಯನ್ನ ಮಾಡಿರೋದು. ಯಾವ್ಯಾವ ದೇಶ ಹಾಗಾದ್ರೆ? ಅಮೆರಿಕ, ಇಸ್ರೇಲ್ ದಾಳಿಗೆ ಇರಾನ್ ಪ್ರತೀಕಾರವನ್ನ ತೀರಿಸಿಕೊಂಡಿದೆ. ಖಮೇನಿ ಹತ್ಯೆಯಿಂದ ಇರಾನ್ ಭೀಕರ ದಾಳಿಯನ್ನ ನಡೆಸಿರೋದು. ಇಸ್ರೇಲ್ ಸೇರಿ 7 ದೇಶಗಳ ಮೇಲೆ ಇರಾನ್ ಡೆಡ್ಲಿ ಅಟ್ಯಾಕ್ ಮಾಡಿದೆ. ದುಬೈ, ಕತಾರ್, ಕುವೈತ್, ಬಹರೈನ್, ಅಬುದಾಬಿ, ದೋಹಾ ಸೇರಿದಂತೆ ಹಲವೆಡೆ ಇರಾನ್ ಏರ್ ಸ್ಟ್ರೈಕ್ ಮಾಡಿದೆ. ಮಧ್ಯಪ್ರಾಚ್ಯದ ಅಮೆರಿಕ ಸೇನಾ ನೆಲೆ ಮೇಲೂ ಕೂಡ ಅಟ್ಯಾಕ್ ಮಾಡಿದೆ ಇರಾನ್. ನೋಡಿ, ಯಾವಾಗ ಅವರ ಸರ್ವೋಚ್ಚ ನಾಯಕ ಅಯಾತೋಲಾ ಖಮೇನಿಯನ್ನ ಹತ್ಯೆ ಮಾಡಲಾಯಿತು, ಅಲ್ಲಿಂದ ಇರಾನ್ ಎಲ್ಲೋ ಒಂದ್ ಕಡೆ ಸೈಲೆಂಟ್ ಆಗುತ್ತೆ ಅಂತಾನೆ ಹೇಳಲಾಗ್ತಾ ಇತ್ತು. ಬಟ್ ಇರಾನ್ ಸೈಲೆಂಟ್ ಆಗಿಲ್ಲ. ಬರೋಬ್ಬರಿ 7-8 ಕಡೆ ದಾಳಿಯನ್ನ ನಡೆಸಿರೋದು. 7 ದೇಶಗಳ ಮೇಲೆ ದಾಳಿಯನ್ನ ನಡೆಸಿದೆ ಇರಾನ್. ಅಮೆರಿಕ ಇಸ್ರೇಲ್ ದಾಳಿಗೆ ಇರಾನ್ ಪ್ರತೀಕಾರವನ್ನ ಕೂಡ ತೀರಿಸಿಕೊಂಡಿದೆ. ಹೌದು, ಒಂದು ಹೆಜ್ಜೆ ಹಿಂದಿರಬಹುದು, 2 ರಾಷ್ಟ್ರಗಳಿಗಿಂತ ಒಂದು ಹೆಜ್ಜೆ ಹಿಂದಿರಬಹುದು ಇರಾನ್. ಬಟ್ ಪ್ರತೀಕಾರವನ್ನ ತೀರಿಸಿಕೊಂಡಿದೆ. ಗಮನಿಸ್ತಾ ಇದ್ದೀವಿ ದೃಶ್ಯದಲ್ಲಿ ಯಾವ ರೀತಿಯಾಗಿ ಮಿಸೈಲ್ಗಳು ಹಾರಿ ಬರ್ತಾ ಇದ್ದಾವೆ. ಏರ್ ಸ್ಟ್ರೈಕ್ ಮಾಡಿರೋದು. ದುಬೈ, ಕತಾರ್, ಕುವೈತ್, ಬಹರೈನ್, ಅಬುದಾಬಿ, ದೋಹಾ ಸೇರಿದಂತೆ ಹಲವೆಡೆ ಏರ್ ಸ್ಟ್ರೈಕ್ ಮಾಡಿದೆ ಇರಾನ್. ಮಧ್ಯಪ್ರಾಚ್ಯದ ಅಮೆರಿಕ ಸೇನಾ ನೆಲೆ ಮೇಲೂ ಕೂಡ ಅಟ್ಯಾಕ್ ಮಾಡಿರೋದು ಇರಾನ್. ಇದು ಮೂರನೆಯ
ಭಯಾನಕ ದೃಶ್ಯಾವಳಿಗಳು.